ಈ ರೀತಿ ಎಲ್ಲ ಗುರುಗಳಲ್ಲಿ ಆಗುವುದಿಲ್ಲ ರೀ. ಅದಕ್ಕೆ ನಾನು ಮೇಲೆ ಪ್ರತಿಪಾದನೆ ಮಾಡೋದು ಏನಪ್ಪ ಅಂದ್ರೆ ಹೈಯರ್ ಎಜುಕೇಷನ್ ಥರ ಫ್ರೀ ಕಲಿಸುವಂಥ ವ್ಯವಸ್ಥೆ ಈ ದೇಶಕ್ಕೆ ಬರಬೇಕಾಗಿದೆ. ಇಂಥ ಮಕ್ಕಳೆಲ್ಲ ಕಲಿತಾರೆ ರೀ. ಇವರೆಲ್ಲ ನೋಡಿರಿ, ಎಲ್ಲೋ ಒಂದು ಮೂಲೆಯಿಂದ ಪ್ರತಿಭೆ ಇತ್ತು ಅವರಲ್ಲಿ. ಅವಕಾಶಗಳು ಭಾಳ ಕಡಿಮೆ ಇತ್ತು. ಅಂಥ ಪ್ರಸಂಗದಲ್ಲೂ ಸಹ ಕನ್ನಡ ಮಾಧ್ಯಮದ ಕಲಿತು PUC ಬಂದು ಸೈನ್ಸ್ ಓದಿ ಸೈನ್ಸ್ ಇವತ್ತು ಅವ್ರಿಗೆ ಹೆಲ್ಪ್ ಆಗ್ಯದ. ಇದನ್ನು ನಾವು ಕಾಳಜಿ ವಹಿಸಬೇಕು. ವಿಶೇಷ ಆಯ್ಕೆ ಮಾಡೋದ್ರೆ ಭಾಳ ವಿಚಾರ ಮಾಡಬೇಕು. SSLC ಅನ್ನೋದು ಮುಂದೇನು ಅನ್ನೋ ಪ್ರಸಂಗ ಬಂದಾಗ ಇವತ್ತು ಎದರಿಂದ ಬದುಕೋದು ಯಾವುದಾರ ಕಾಂಪಿಟೇಷನ್ ಇರ್ತದೆ. ಆರ್ಟ್ಸ್ ಒಳ್ಳೆಯದು ಇಲ್ಲಂತಲ್ಲ. ಆರ್ಟ್ಸಲ್ಲಿ ಸಬ್ಜೆಕ್ಟ್ಗಳು ಭಾಳ ಚೆನ್ನಾಗಿದಾವೆ. ಓದಲೇಬೇಕಂತ ಸಬ್ಜೆಕ್ಟ್ಗಳು ನಮ್ಮ ವ್ಯಕ್ತಿತ್ವ ತಯಾರು ಮಾಡ್ತಾವೆ. ಆದರೆ ಎಷ್ಟರ ಮಟ್ಟಿಗೆ ಅದನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಮಾಡಬೇಕು ಅನ್ನುವಂಥ ಮಾತ್ರ ನಮ್ಮ ಹೆಂಗೆ ಒತ್ತಿ ಹೇಳ್ತದೆ. ನಾವು ಕನ್ನಡ ಬಗ್ಗೆ ಪ್ರೀತಿ ಇರಲಿ, ಪ್ರೇಮ ಇರಲಿ. ಕನ್ನಡ ದೊಡ್ಡದು, ನಮ್ಮ ತಾಯಿಯವಳು, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಆದರೆ ಇವತ್ತು ಈ ಹಂತಕ್ಕೆ ಈ ಹುಡುಗ ಬರಬೇಕಾಗಿದ್ರೆ ಅದಕ್ಕೆ ಕಾರಣ ಅಂದರೆ ವಿಜ್ಞಾನ ಓದಿದ್ದು ಮತ್ತು ಪ್ರತಿಭಾವಂತ ಸ್ವತಃ. ಪ್ರತಿಭೆ ಅನ್ನೋದು ಸಹಜವಾಗಿ ಬರುವಂಥದ್ದು, ಹುಟ್ಟಿನಿಂದ ಬರುವಂಥದ್ದು. ಅದ್ರ ಜೊತೆ ಹಾರ್ಡ್ ವರ್ಕ್. 8 ವರ್ಷಗಳನ್ನು ಸತತ ಪ್ರಯತ್ನ ಮಾಡಿ ಬಿಡುವಾಗಿಲ್ಲ. ಅದರಿಂದ ಹೆಚ್ಚು ತಮ್ಮನ ಒಂದು ಹಠ ಎಂತಾದ್ರಿ. ಅಡವಿಗಳು ಇಬ್ಬರು ತಮ್ಮ ದುಡ್ಡು ಕಳಿಸವ, ಕುರಿ ಕಾದವ, ಮತ್ತೇನೋ ಮಾಡಿ ತಿಂಗಳಿಗೆ 10-15 ಸಾವಿರ ಕೊಡು. ಸಣ್ಣ ವಿಷಯ ಅಲ್ಲ. ಅವನು ಬದುಕಬೇಕು, ಅವನ ಕುಟುಂಬ ಬದುಕಿಸ್ಬೇಕು, ಏನು ಸಣ್ಣದ ವಿಷಯ ಅಲ್ಲ ರೀ. ಅಂಥ ಪ್ರಸಂಗದಲ್ಲೇ ಅದನ್ನೆಲ್ಲ ಮೀರಿ ಮತ್ತು ಪುಸ್ತಕಗಳು ಖರ್ಚು ಬರ್ತಾ ಇರ್ತಾವೆ. ಅದ್ರ ಬಗ್ಗೆ ಅನೇಕ ಕ್ಲಾಸ್ಗಳು ಅಟೆಂಡ್ ಆಗಬೇಕಾಗಿರ್ತದೆ. ಅದೆಲ್ಲ ಮಾಡಿದ್ದಾರೆ. ಅದೆಲ್ಲ ಮಾಡಿದ ಪರಿಣಾಮವಾಗಿ ಇವತ್ತು ಈ ಒಂದು ಗೆಲ್ಲು ಹಂತಕ್ಕೆ ಬಂದಿದ್ದಾರೆ. ನಾವು ಇವತ್ತು ಹೊಗಳಿ ಬಿಡ್ಬೋದು, ಭಾರಿ ಆದರೆ ಅಲ್ಲ. ಇಂಥದ್ದು ಎಲ್ಲ ಮಕ್ಕಳಿಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಪ್ರತಿಭಾವಂತ ಎಲ್ಲ ಮಕ್ಕಳು ಇರೋದಿಲ್ಲ. ಅದಕ್ಕೆ ಸರ್ಕಾರ ಅನ್ನುವಂಥದ್ದು ಇಂಥ ಮಕ್ಕಳನ್ನ ಗಮನದಲ್ಲಿ ಇಟ್ಕೊಂಡ ಇವ್ರಿಗೂ ಮಾಡಲಿ, ಜೊತೆಗೆ ಎಲ್ಲರಿಗೂ ಫ್ರೀ ಎಜುಕೇಷನ್ ಅಪ್ ಟು ಅಟ್ಲೀಸ್ಟ್ PUC ತನಕ ಆದರು ಕೇಜ್ರಿವಾಲ್ ಮಾಡಿದಂಥದ್ದು ಮಾಡಿದರೆ ಇಲ್ಲಿಂಥ ಪ್ರತಿಭೆಗಳು ಇನ್ನೂ ಹುಟ್ಟಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ. ಎಲ್ಲೋ ಒಂದು ನೋಡಿ DC ಪಾರ್ಟಿ ಅವ್ರು ನೆನೆಸ್ಕೊಂಡು ಇಡೀ ಮಮದಾಪುರ ಮುಂದೊಯ್ದು ಆಮದು ಬರ್ರಿ ಅವರೊಬ್ಬರು ನೆನೆಸ್ಕೊಂಡು ಮಮದಾಪುರ ಎಲ್ಲರೂ ಜಾಣರು ಅಂತಲ್ಲ, ಎಲ್ಲರೂ ಆರಾಮಿದ್ದಾರಂತಲ್ಲ. ಒಬ್ಬ ವ್ಯಕ್ತಿ ಅಂಥ ಬಡಗಳ ಮೇಲೆ ಬರೋದಕ್ಕೆ ಕಾರಣ ಅಂದರೆ ಅವನ ಹಾರ್ಡ್ ವರ್ಕ, ಅವನ ನಂಬಿಕೆ ಎಲ್ಲ ಕಾರಣ ಆಗ್ತದೆ. ಅಂತಂದ್ರೆ ಜನನೂ ಅವ್ರಿಗೆ ಹೆಲ್ಪ್ ಮಾಡುವಂಥವ್ರು ಇದ್ದಾರೆ ಇಲ್ಲ ಅಂತಲ್ಲ. ಅದು ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ. ಎಲ್ಲರಿಗೂ ಇಂಥ ಜನ ಸಿಗೋದಿಲ್ಲ, ಸಹಾಯ ಮಾಡೋರು ಸಿಗೋದಿಲ್ಲ. ಆನಂದನಂಥ ಮುದ್ದಿನ ತಮ್ಮ ದುಡಿಯುವಂಥವ್ರು ಸಿಗೋದು ಭಾಳ ಕಷ್ಟ. ಇಂಥದ್ರಲ್ಲೇ ಇವತ್ತು ನಮ್ಮ